ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭೀಕರ ಜಲ ಪ್ರಳಯಕ್ಕೆ ಸಂಪೂರ್ಣ ನೇಪಾಳ ತತ್ತರಿಸಿ ಹೋಗ್ತಾ ಇದೆ. 170ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ, 1000ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಸಾವು ನೋವು ಕ್ಷಣ ಕ್ಷಣಕ್ಕೂ ಏರಿಕೆಯಾಗುತ್ತಲೇ ಇದೆ. ಬಹಳ ನೋವಿನ ಸಂಗತಿ ಇದು. ಆರಂಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಡಿಯೋಗಳು ಹರಿದಾಡ್ತಾ ಇದ್ವು. ಅದನ್ನು ನೋಡಿದಾಗ ಮೋಸ್ಟ್ಲಿ AI ವಿಡಿಯೋಗಳು ಅಂತ ಅನ್ಕೊಂಡಿದ್ವಿ. ಅದಾದ ನಂತರ ಗೊತ್ತಾಯಿತು ಇದು ಭೀಕರವಾದ ಒಂದು ಘಟನೆ ಅಂತ ಹೇಳಿ. 170ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ, 1000ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತು ಕೂಡ ಪ್ರವಾಹ ಆಗೋ ಮುನ್ಸೂಚನೆ ಇದೆ. ಅಲ್ಲಿ ನದಿಯ ಮೇಲ್ಭಾಗದಲ್ಲಿ ಹಿಮಬಂಡೆ ಕುಸಿತದ ಹಿನ್ನೆಲೆ ಈ ಆತಂಕ ಶುರುವಾಗಿದೆ. ಪ್ರವಾಹದ ವೇಗಕ್ಕೆ ಹಲವಾರು ಹಳ್ಳಿಗಳು ಕೊಚ್ಚಿ ಹೋಗಿದ್ದಾವೆ. 3-4 ಅಂತಸ್ತಿನ ಮನೆಗಳು ನೆಲಸಮ ಆಗಿದ್ದಾವೆ. ಲಿಟ್ರಲಿ ಅಲ್ಲಿನ ಜನ ಜಲಸಮಾಧಿ ಆಗಿದ್ದಾರೆ. ಆ ರೀತಿಯಾದಂಥ ಪರಿಸ್ಥಿತಿ. ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೂ ಹೋಗಕ್ಕೆ ಬರ್ತಾ ಇಲ್ಲ, ಬರಕ್ಕೆ ಬರ್ತಾ ಇಲ್ಲ. ಹಂಗಾಗಿದೆ ಪರಿಸ್ಥಿತಿ. ಜೊತೆಗೆ ಇವತ್ತು ಕೂಡ ಪ್ರವಾಹ ಆಗುವಂತ ಸಾಧ್ಯತೆ ಇದೆ. ಪ್ರವಾಹದ ವೇಗಕ್ಕೆ ಹಲವಾರು ಹಳ್ಳಿಗಳು ಕೊಚ್ಚಿ ಹೋಗಿದ್ದಾವೆ. ಈಗಾಗಲೇ ಹೇಳಿದ ಹಾಗೆ ದೊಡ್ಡ ದೊಡ್ಡ ಕಟ್ಟಡಗಳೇ ನೆಲಸಮ ಆಗಿದ್ದಾವೆ. ಹಳ್ಳಿಗಳೇ ಕಾಣೆಯಾಗಿ ಹೋಗಿದ್ದಾವೆ. ಈಗ ಪ್ರವಾಹದ ವೇಗ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ದೊಡ್ಡ ದೊಡ್ಡ ಹಳ್ಳಿಗಳು ಸಂಪೂರ್ಣವಾಗಿ ಮುಳುಗಡೆ ಆಗೋಗಿದ್ದಾವೆ. ಮನೆಗಳೆಲ್ಲ ಕಾಣ್ತಾನೆ ಇಲ್ಲ. ಗಡಿಯಲ್ಲಿರೋ ಸಣ್ಣ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಭೋಟಿಕೋಶ್ರಿ, ತ್ರಿಶೂಲಿ ಮತ್ತು ನಾರಾಯಣಿ ನದಿ ತೀರದಲ್ಲಿ ಅಲರ್ಟ್ ಆಗಿರುವಂತೆ ಆ ಭಾಗದ ಜನರಿಗೆ ತಿಳಿಸಿದೆ ಅಲ್ಲಿನ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. 29 ಜಿಲ್ಲೆಗಳಲ್ಲಿ ಹರಿಯುವ ಸಣ್ಣ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಾಗುವ ಸೂಚನೆ ಇದೆ. 29 ಜಿಲ್ಲೆಗಳಲ್ಲಿ ಸಣ್ಣ ಸಣ್ಣ ನದಿಗಳು ಹರಿತವೆ. ಆ ನದಿಗಳಲ್ಲಿ ನೀರು ಹೆಚ್ಚಾಗಿ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ನದಿ ಪಾತ್ರದ ಜನ, ಹಳ್ಳಿಗಳು ಬೇರೆ ಕಡೆ ಹೋದ್ರೆ ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆಯಂತೆ. ಪ್ರವಾಹದ ಅಬ್ಬರಕ್ಕೆ ನೇಪಾಳದ 6 ಜಲ ವಿದ್ಯುತ್ ಯೋಜನೆಗಳು ಧ್ವಂಸ ಆಗಿ ಹೋಗಿದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಭೂಗರ್ಭ ಶಾಸ್ತ್ರಜ್ಞ ರಮೇಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದನ್ನು ಹೇಗೆ ನೋಡ್ತೀರಿ ನೀವು? ಅಂದರೆ ಇದನ್ನು ನಾವು ಆರಂಭದಲ್ಲಿ ಮಾತಾಡ್ತಾ ಇದ್ವಿ. ಅಂದರೆ ಈ ವಿಡಿಯೋಗಳನ್ನು ನೋಡಿದಾಗ ಮೋಸ್ಟ್ಲಿ ಈ ರೀತಿಯಾದಂಥ ಒಂದು ಪ್ರವಾಹ ನೋಡಿಲ್ಲ ನಾವು. ಮೇ ಬಿ AI ವಿಡಿಯೋಗಳು ಇವು ಅಂತ ಅಂದ್ಕೊಂಡಿದ್ವಿ. ಇದಕ್ಕೆ ಏನು ಕಾರಣ ಇರ್ಬೋದು ಸರ್, ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರವಾಹ ಉಂಟಾಗೋದಕ್ಕೆ? ಇದು ಒಂದು ಐ ಓಪನರ್ ಫಾರ್ ಆಲ್ ಅವರ್ ಹಿಮಾಲಯನ್ ಸ್ಟೇಟ್ಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಈ ಫ್ಲಡ್ಸ್ಗೆ ಏನೇನು ಕಾಸಸ್ ಅಂತ ಈಗ ಅನಲೈಸ್ ಮಾಡೋದಾದರೆ ಇದಕ್ಕೆ ಮುಖ್ಯವಾಗಿ 4 ಕಾರಣ ಹೇಳ್ಬೋದು. ಒಂದನೇದು ಐಸ್ ಮತ್ತು ರಾಕ್ ಅವಲಾಂಚ್ ಆಗಿರೋದು. ಅವಲಾಂಚ್ ಅಂತ ಹೇಳಿದ್ರೆ ಕುಸಿತ, ಇದು ಹಿಮ ಪರ್ವತಗಳು, ಹಿಮ ನದಿಗಳು, ಹಿಮ ಬಂಡೆಗಳು, ಅದ್ರ ಜೊತೆಗೆ ರಾಕ್ ಮಾಸ್, ದೊಡ್ಡ ದೊಡ್ಡ ಬಂಡೆಗಳು, ಸುಮಾರು ಟ್ರಕ್ ಸೈಜು, ಆನೆ ಸೈಜಷ್ಟು ದೊಡ್ಡ ದೊಡ್ಡ ಬಂಡೆಗಳು, ಅದ್ರ ಜೊತೆಗೆ ಡೆಬ್ರೀಸು, ಆಮೇಲೆ ಸಾಯಿಲು ಎಲ್ಲದೂ 1500 ಅಡಿ ಮೇಲಿಂದ, ಅಂದರೆ ಒಂದು ಬೆಟ್ಟದ ಮೇಲಿಂದ ಕೆಳಗಡೆ ಉರುಳಿದಾಗ ಕೆಳಗಡೆ ಏನಾದರೂ ಸರೋವರ ಆ ಥರ ಏನಾದ್ರು ಇದ್ದರೆ ಅದು ಇಮ್ಮಿಡಿಯೇಟಾಗಿ ಅದಕ್ಕೆ ಅಲೆಗಳು ಬರ್ತವೆ, ದೊಡ್ಡ ದೊಡ್ಡ ಅಲೆಗಳು ಬರ್ತವೆ, ಸುನಾಮಿ ಅಲೆಗಳು ಬಂದಂಗೆ ಬರ್ತವೆ. ಆ ಸುನಾಮಿ ಅಲೆಗಳು ಅಲ್ಲಿ ನಿರ್ಮಿತವಾಗಿರುವ ಬಂಡೆಗಳಿಂದ ನಿರ್ಮಿತವಾಗಿರುವ ಟೆಂಪರರಿ ಬಂಡ್ಸ್ ಅಥವಾ ಡ್ಯಾಮ್ ಅಂತ ಹೇಳ್ಬೋದು, ಆ ಡ್ಯಾಮ್ಗಳನ್ನು ಡಿಸ್ಟರ್ಬ್ ಮಾಡಿ ಅದನ್ನು ಒಡೆದು ಹಾಕ್ಬಿಟ್ಟು ಅಷ್ಟೂ ನೀರು ಅಲ್ಲಿ ಶೇಖರಣೆ ಆಗಿರುವ ಅಷ್ಟೂ ನೀರು ಅದು ಎಷ್ಟೋ ಮಿಲಿಯನ್
ಲೀಟರ್ಸ್ ಇರೋ ನೀರು ಒಂದೇ ಸಮನೆ ಆ ಬೋಲ್ಡರ್ಸ್ ಜೊತೆಗೆ ಒಂದು ನ್ಯಾರೋ ವ್ಯಾಲಿನಲ್ಲಿ ನುಗ್ಗಿದಾಗ ಈ ಥರ ಆಗುವ ಸಂಭವ ಜಾಸ್ತಿ. ಇದು ಒಂದು ನಾವು ಹೇಳೋದು. ಇನ್ನೊಂದು ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್ ಅಂತ ಹೇಳ್ತೀವಿ. ಅದೇ ನಾನು ಹೇಳಿದ ಪ್ರಕಾರ ಆ ಒಂದು ಲೇಕ್ ಫಾರ್ಮ್ ಆಗಿರುತ್ತೆ, ನ್ಯಾಚುರಲ್ ಲೇಕ್ ಫಾರ್ಮ್ ಆಗಿರುತ್ತೆ ಟೆಂಪ್ರರಿಯಾಗಿ. ಅದು ಒಡೆದಾಗ, ಅದು ಸಿಡಿದಾಗ, ಇದು ಆಕಸ್ಮಿಕವಾಗಿ ಆಗಿದೆ ಇವಾಗ. ಅದು ಸಿಡಿದಾಗ, ಅದು ಒಡೆದಾಗ ಏನಾಗುತ್ತೆ, ಅಷ್ಟೂ ನೀರು, ಮೆಟೀರಿಯಲ್ಲು, ಅದ್ರ ಜೊತೆಗೆ ಎಲ್ಲ ಇರೋದೆಲ್ಲ ವಸ್ತುಗಳು ಸೇರಿ ಏಕಾಏಕಿ ಹಠಾತ್ ಒಂದೇ ಸಮನೆ ದಬ 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 ಅಂತ ಅಂದ್ಬಿಟ್ಟು ಆ ಒಂದು ನ್ಯಾರೋ, ಒಂದು ಗಾರ್ಜ್ ರೀತಿಯಲ್ಲಿ ಇರುವ ಒಂದು ರಿವರ್ ಇದೆಯಲ್ಲ, ಅದು ಆ ರಿವರಲ್ಲಿ ಅದು ಪ್ರವಹಿಸ್ತಾ ಇರುವಾಗ ಅದೇನಾಗುತ್ತೆ ಅಂದರೆ, ಆ ಒಂದು ನದಿಯ ಒಂದು ಕೆಪಾಸಿಟಿಗಿಂತ 3 ಪಟ್ಟು 4 ಪಟ್ಟು ನೀರು ಒಮ್ಮೆಲೆ ಬಂದಾಗ ಅದೇನು ಮಾಡುತ್ತೆ ಅಂದರೆ, ಆ ನೀರು ಎಲ್ಲ ಕಂಪ್ಲೀಟ್ ಆ ಪಕ್ಕದಲ್ಲಿರುವ ಆ ಒಂದು ಬೆಂಚ್ ಥರ ಇರುತ್ತೆ, ಫ್ಲಡ್ ಪ್ಲೈನ್ಸ್ ಇರುತ್ತೆ, ಅಲ್ಲಿ ಸುಮಾರು ಹಟ್ಮೆಂಟ್ಸು, ಸೆಟಲ್ಮೆಂಟ್ಸು, ಬಜಾರು, ಇನ್ನೇನಾದರೂ ಇನ್ಸ್ಟಾಲೇಷನ್ಸು, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸು, ಇನ್ನೇನೇ ಸಿವಿಕ್ ಕಮ್ಯುನಿಟೀಸ್ ಇದ್ದರು, ಇನ್ಕ್ಲೂಡಿಂಗ್ ರೋಡ್ ಸಿಸ್ಟಮ್, ಬ್ರಿಡ್ಜಸ್ಸು, ಎನಿಥಿಂಗ್ ಇಸ್ ದೇರ್. ಅದು ತಡೆಯೋಕ್ಕಾಗಲ್ಲ. ಕಂಪ್ಲೀಟಾಗಿ ನೀವು ಫುಟೇಜಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ, ಯಾವ ಒಂದು ಸ್ಪೀಡಲ್ಲಿ ಬರ್ತಾ ಇದೆ ನೀರು. ಅಂದರೆ ಆ ಪ್ರಕೃತಿಯ ವಿಕೋಪ ಅಂದರೆ ಏನು ಅಂತ ಇದನ್ನು ನೋಡಿದ್ರೆ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನಾನು ಈ ನಿಟ್ಟಿನಲ್ಲಿ ಸುಮಾರು ಕೆಲಸ ಮಾಡಿದ್ದೀನಿ. ನಾನು ಜಮ್ಮು ಕಾಶ್ಮೀರಲ್ಲಿ ಕೂಡ ಮಾಡಿದ್ದೀನಿ ಇದೇ ಥರ. ಆ ಗ್ಲೇಷಿಯಲ್ ಮ್ಯಾಪ್ ಮಾಡಿದ್ದೀನಿ, ಮತ್ತು ಫ್ಲಡ್ಸು ಕಂಟ್ರೋಲಿಂಗು ಪ್ರಾಜೆಕ್ಟ್ ಮಾಡಿದ್ದೀನಿ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಇದ್ದ. ಸೊ ನನಗೆ ಇದರ ಬಗ್ಗೆ ಚೆನ್ನಾಗಿ ಅನುಭವ ಇದೆ, ರಿಪೋರ್ಟ್ ಕೂಡ ಕೊಟ್ಟಿದ್ದೀವಿ. ಸೊ ಈ ಥರದ್ದು ವರ್ಸ್ಟ್ ಆಗಿರೋದು ಇದು ಫಸ್ಟ್ ಟೈಮ್ ಅಲ್ಲ, ಆದರೆ ಇದ್ರದ್ದು ಡಿಗ್ರಿ ತೀವ್ರತೆ ಅಂತೂ ವಿಪರೀತ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಇದು ಒಂದು ಲೆಮ್ಡೆ ನದಿ ಅನ್ನೋದು ಇಂಟರ್ನ್ಯಾಷನಲ್ ರಿವರ್. ಟಿಬೆಟ್ಟಲ್ಲಿ ಹುಟ್ಟುತ್ತೆ. ಟಿಬೆಟ್ಟಲ್ಲಿ ಹುಟ್ಟಿದ್ದು ಕಡೆಗೆ ನೇಪಾಳಕ್ಕೆ ಪ್ರವಹಿಸುತ್ತೆ. ನೇಪಾಳಕ್ಕೆ ಪ್ರವಹಿಸಿದ್ದು ಕಡೆಗೆ ಆ ಇಂಡಿಯಾಗೆ ಬರುತ್ತೆ. ಸೊ ಈ ಒಂದು ಅದರ ಒಂದು ಜರ್ನಿನಲ್ಲಿ ಪೂರ್ತಿ ನೋಡಿ, ಈಗ ನೋಡ್ತಾ ಇದ್ದೀರಾ, ಒಂದು ಫುಟೇಜ್ ಇಟ್ಟಿದ್ದೀರಾ, ಪಕ್ಕದಲ್ಲಿ ಇರುವ ಕಂಪ್ಲೀಟ್ ಮನೆಗಳಾಗಲಿ, ಬಸ್ತಿ ಆಗಲಿ, ಬಜಾರ್ ಆಗಲಿ, ಏನೇ ಆಗಲಿ, ಅದು ಏನು ಅಂದರೆ ಇದರಿಂದ ನದಿ ಪಕ್ಕದಲ್ಲೇ ಇದೆ. ನದಿ ನಾವು ಹೇಳ್ತೀವಿ ಟೆರೇಸಸ್ ಅಂತ ಹೇಳ್ತೀವಿ, ಫ್ಲಡ್ ಪ್ಲೇನ್ ಅಂತ ಹೇಳ್ತೀವಿ. ಫ್ಲಡ್ ಪ್ಲೇನ್ ಅಂದ್ರೆ ಏನು ಅಂದರೆ ಲೆವೆಲ್ ಗ್ರೌಂಡ್, ಲೋ ಲೈಯಿಂಗ್ ಗ್ರೌಂಡು ಅಟ್ ದ ಫುಟ್ ಆಫ್ ದ ಹಿಲ್ಸ್. ಇದೆಲ್ಲ ರಗ್ಗೆಡ್ ಮೌಂಟನ್ಸು, ಕಂಪ್ಲೀಟ್ಲಿ ರಗ್ಗೆಡ್ ಮೌಂಟನ್ಸು. ಅಲ್ಲಲ್ಲಿ ಈ ನದಿ ಎಲ್ಲೆಲ್ಲಿ ಪ್ರವಹಿಸುತ್ತೋ ಅಲ್ಲಿ ಮಾತ್ರ ಈ ಥರದ್ದು ಒಂದು ಬೆಂಚ್ ಥರ ಇರುತ್ತೆ ಆ ನದಿ ಪಕ್ಕದಲ್ಲಿ. ಆ ಪಕ್ಕದ ಜಾಗವನ್ನು ನದಿಗೆ ಬಿಟ್ಟು ಕೊಡಬೇಕು. ಯಾಕೆಂದರೆ ಅದು ಪ್ಲೇ ಗ್ರೌಂಡ್, ನದಿಯ ಪ್ಲೇ ಗ್ರೌಂಡ್, ಅದು ನ್ಯಾಚುರಲ್ ಗ್ರೌಂಡ್. ಯಾಕೆ ಅಂತ ಹೇಳಿದ್ರೆ, ಒಂದು ವರ್ಷದಲ್ಲಿ ನಿಮಗೆ ಕೆಲವು ಸರಿ ನೀರಿನ ಮಟ್ಟ ಕೆಳಗಿರುತ್ತೆ. ಯಾವಾಗ ಅಂದರೆ ಬೇಸಿಗೆಯಲ್ಲಿ ನೀರು ಸಪ್ಲೈ ಇಲ್ಲದೆ ಇರುವಾಗ ಅದು ಕೆಳಗಡೆ ಇರುತ್ತೆ. ಮತ್ತು ರೈನಿ ಸೀಸನಲ್ಲಿ ಅಥವಾ ತುಂಬ ಹೆಚ್ಚು ಸೆಕೆ ಆದಾಗ, ಅಂದರೆ ಸಮ್ಮರ್ ಸೀಸನಲ್ಲಿ ಐಸ್ ಮೆಲ್ಟ್ ಆಗುತ್ತೆ. ಐಸ್ ಮೆಲ್ಟ್ ಆಗಿರೋ ವಾಟರ್ ಬರುತ್ತೆ. ಹೆಚ್ಚು ಕಡಿಮೆ ಈ ನದಿಗಳು ಪೆರಿನಿಯಲ್ ರಿವರ್ಸು. ಪೆರಿನಿಯಲ್ ಅಂದರೆ ಪೂರ್ತಿ ವರ್ಷ ಇದು ಹರಿಯುವಂಥ ನದಿಗಳು ಇವೆಲ್ಲ. ಆದರೆ ಅದರಲ್ಲಿ ಫ್ಲಕ್ಚುಯೇಷನ್ಸ್ ತುಂಬ ಆಗುತ್ತೆ. ಕೆಲವು ಸರಿ ತುಂಬ ಬೇರೆ ಮಳೆ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಅಥವಾ ಈ ಥರ ಒಂದು ಅಪಘಾತ ಆದಾಗ ಕೂಡ ಅದು ಸರ್ಜ್ ಆಗುತ್ತೆ. ಸರ್ಜ್ ಆದಾಗ ಆಟೋಮ್ಯಾಟಿಕಲಿ ಆ ಇರೋ ಒಂದು ನದಿಗೆ ಜಾಗ ಇದೆಯಲ್ಲ ಅದು ಸಾಲೋದಿಲ್ಲ. ಅದರಿಂದ 10 ಪಟ್ಟು ಕೆಲವು ಸರಿ ನೀರು ಬರುತ್ತೆ. ಆವಾಗ ಅದಕ್ಕೆ ಇನ್ನೇನೂ ಬೇರೆ ದಾರಿ ಇಲ್ಲ, ಪಕ್ಕದ ಅಕ್ಕಪಕ್ಕ ಎಲ್ಲ ಕಡೆನೂ ಹರಿದು ಅಲ್ಲಿ ಏನಿದೆ ಎಲ್ಲ ವಿನಾಶ ಮಾಡುತ್ತೆ. ಕಂಪ್ಲೀಟ್ ಗುಡಿಸಿ ಸಾರಿಸ್ಬಿಡುತ್ತೆ. ಅಷ್ಟು ನೇಪಾಳ ಭೌಗೋಳಿಕವಾಗಿ ಬಹಳ ಪುಟ್ಟ ರಾಷ್ಟ್ರ ಅದು. ಸೊ ಆ ನಿಟ್ಟಿನಲ್ಲಿ ಇದನ್ನ ನೋಡ್ತಾ ಇದ್ರೆ ಈಗ ಅರ್ಧಕ್ಕರ್ಧ ನೇಪಾಳನೇ ಮುಳುಗೋಗಿದೆ ಅನ್ನೋ ಸುದ್ದಿ ಬೇರೆ ಬರ್ತಿದೆ. ಇದಕ್ಕೆ ಕೆಲವು ಜಿಯೋಲಾಜಿಕಲ್ ಕಾರಣ ಇದೆ, ಅಂದರೆ ಭೂವಿಜ್ಞಾನದ ಕಾರಣಗಳು ಕೆಲವಿದೆ. ಇದು ಈ ಝೋನ್ ಇದೆಯಲ್ಲ, ಈ ಝೋನು ನೇಪಾಳ ಬಾರ್ಡರು, ಅಂದರೆ ನೇಪಾಳ ನಾರ್ದರ್ನ್ ಪಾರ್ಟು. ಆ ನೇಪಾಳದ ನಾರ್ದರ್ನ್ ಪಾರ್ಟ್ರಲ್ಲಿ ಈಸ್ಟ್ ವೆಸ್ಟ್ ಏನಾಗಿದೆ ಅಂದರೆ, ಇದು ಒಂದು ಟೆಕ್ಟಾನಿಕ್ ಝೋನ್ ಮಾರ್ಜಿನ್ನು. ದೇರ್ ಇಸ್ ಅ ಝೋನ್, ಟೆಕ್ಟಾನಿಕ್ ಪ್ಲೇಟ್ ಅಂತ ಕೇಳಿರ್ಬೋದು ನೀವು, ಫಲಕಗಳು, ಭೂಫಲಕಗಳು ಇವೆಲ್ಲ.
ಇದು ಸೌತ್ ಇಂಡಿಯನ್ ಪ್ಲಾಟು, ಇಂಡಿಯನ್ ಪ್ಲಾಟು ಮತ್ತು ಯುರೇಷಿಯನ್ ಪ್ಲಾಟು ಎರಡು ಸ್ಟೇಬಲ್ ಸ್ಟೇಬಲ್ ಅರ್ತ್ ಪಾರ್ಟ್ಸು, ಇವೆರಡು ತಿಕ್ಕಾಟ ಆಗಿರೋದ್ರಿಂದ ಹಿಮಾಲಯ ಉದ್ಭವವಾಗಿದೆ. ಅಂಥ ಪ್ರದೇಶದಲ್ಲಿ ಇದು ಇವಾಗ ಸಂಭವಿಸಿರೋದು. ಸೊ ಅಲ್ಲಿ ಚಲನವಲನಗಳು ಜಾಸ್ತಿ ಇರುತ್ತೆ, ಹೈ ಸೈಸ್ಮಿಸಿಟಿ ಇರುತ್ತೆ, ಹೈ ರಿಸ್ಕ್ ಏರಿಯಾ ಇರುತ್ತೆ, ಮತ್ತು ಅಲ್ಲಿ ಕುಸಿತ, ಗುಡ್ಡ ಕುಸಿತ, ಅವಲಾಂಚು ಇವೆಲ್ಲ ಸಾಮಾನ್ಯವಾಗಿ ಆಗ್ತಾ ಇರುತ್ತವೆ. ಇದು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಆಗಿರೋದ್ರಿಂದ ನಮಗೆ ಈ ದೃಶ್ಯಾವಳಿಗಳು ಒಳ್ಳೆ ಆಟದ ಸಾಮಾನು ಥರ, ಬಸ್ಸುಗಳು, ಟ್ರಕ್ಗಳು ಇದೆಲ್ಲ ಆಟದ ಸಾಮಾನು ಥರ ಹೋಗ್ತಾ ಇದ್ವಿ ಅಂದರೆ ನೀವು ಆ ಒಂದು ಅಂದಾಜು ಮಾಡ್ಬೋದು ಯಾವ ಒಂದು ಫ್ಯೂರಿ, ಯಾವ ಒಂದು ಸ್ಪೀಡು, ಯಾವ ಎನರ್ಜಿಯಲ್ಲಿ ಬರ್ತಾ ಇದೆ ಅಂತ. ಈಗ ನಾನು ಒಂದು ಪಾಯಿಂಟ್ ಹೇಳಬೇಕು. ಈಗ ನೀವು ಈ ಉಗಮ ಸ್ಥಾನ ತಗೊಂಡ್ರೆ ಲೆಂಡೆ ರಿವರ್ದು, ಅದ್ರ ಉಗಮ ಆಗೋದು 5,000 ಮೀಟರ್ ಅಬೋವ್ ಸಿ ಲೆವೆಲ್. ಅದೇ ನಿಮಗೆ ನೇಪಾಳದಲ್ಲಿ ಹರಿಯುವಾಗ ಸ್ವಲ್ಪ ಒಂದು 2,000 ಮೀಟರ್ ಕಡಿಮೆ ಬರುತ್ತೆ. ಆಮೇಲೆ ಇಂಡಿಯಾಗೆ ಬಂದು ಗಂಡಕ್ ನದಿಯಾಗಿ ಬಿಹಾರದಲ್ಲಿ ಅದು ಕಾನ್ಫ್ಲುಯೆನ್ಸ್ ಆದಾಗ ಬರೀ 100 ಮೀಟರ್, 120 ಮೀಟ್ರು. ಯು ಕ್ಯಾನ್ ಇಮ್ಯಾಜಿನ್ ಫ್ರಮ್ 5,000 ಮೀಟರ್ ಇಟ್ ಹ್ಯಾಸ್ ಕಮ್ ಟು 100-120 ಮೀಟರ್ಸ್. ಅಂದರೆ ಯಾವ ರೀತಿ ಸ್ಲೋಪ್ ಇದೆ, ಅದಕ್ಕೆ ಎನರ್ಜಿ ಎಷ್ಟಿರುತ್ತೆ, ಪವರು ಅನ್ನೋದು ಇದರಲ್ಲಿ ನಿಮಗೆ ವೇದ್ಯ ಆಗುತ್ತೆ. ಸರ್, ಈಗ ಪ್ರವಾಹ ಪ್ರತಿ ಬಾರಿ ನಾವು ನೋಡ್ತಾ ಇರ್ತೀವಿ, ಪ್ರವಾಹ ಉಂಟಾಗುವಂತ ಸಂದರ್ಭದಲ್ಲಿ ಸಾಕಷ್ಟು ಘಟನೆಗಳಾಗ್ತವೆ. ಈ ಪ್ರವಾಹ ಬರೋದಕ್ಕಿಂತ ಮೊದಲು ಈ ಪ್ರವಾಹ ಉಂಟಾಗುತ್ತೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ವಾ ಅಂತ? ಖಂಡಿತ ಸಾಧ್ಯ ಇದೆ. ಅದಕ್ಕೆ ಮುಂಚೆ ನಾನು ಇನ್ನೊಂದೆರಡು ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ಇದರಲ್ಲಿ ನ್ಯಾಚುರಲ್ ಫ್ಯಾಕ್ಟರ್ಸ್ ನ್ಯಾಚುರಲ್ ಫ್ಯಾಕ್ಟರ್ಸ್ ನಾನು ಹೇಳಿದ್ದೇನು ಅಂದರೆ ಇದು ಐಸ್ ರಾಕ್ ಅವಲಾಂಚೆಗಳು, ಆಮೇಲೆ ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್. ಅಂದರೆ ಲೇಕ್ಗಳು ಇರ್ತವೆ ಅಲ್ಲಿ. ಯೂಶಲಿ ಫುಟ್ ಹಿಲ್ಸಲ್ಲಿ ಒಂದು ಲೇಕ್ ಫಾರ್ಮ್ ಆಗಿರುತ್ತೆ, ಯಾಕೆಂದರೆ ಕಂಪ್ಲೀಟ್ ಇಯರ್ ಫುಲ್ಲು ಒಂದಷ್ಟು ಮೆಲ್ಟ್ ಆಗ್ತಾನೇ ಇರುತ್ತೆ ಐಸು, ನೀರ್ಗಲ್ಲುಗಳು ಇದು ಮೆಲ್ಟ್ ಆಗ್ತಾ ಇರ್ತವೆ. ಅದು ಬಂದು ಕೆಳಗಡೆ ಶೇಖರಣೆ ಆಗಿ ಒಂದು ಸರೋವರ ಫಾರ್ಮ್ ಆಗಿರುತ್ತೆ. ಅದಕ್ಕೊಂದು ಆರ್ಟಿಫಿಷಿಯಲ್ ಅಲ್ಲ, ನ್ಯಾಚುರಲ್ ಡ್ಯಾಮೇನೇ ಆಗಿರುತ್ತೆ. ಆ ಡ್ಯಾಮ್ ಅಷ್ಟು ಸುಭದ್ರವಾಗಿರೋದಿಲ್ಲ, ಬಟ್ ಬೌಲ್ಡರ್ಸು, ಮಣ್ಣು ಇದು ಎಲ್ಲ ಸೇರಿಬಿಟ್ಟು ಒಂದು ಆ ತಡೆಯನ್ನು ಉಂಟು ಮಾಡಿರುತ್ತೆ. ಆದರೆ ಅದೇ ಟೈಮ್ನಲ್ಲಿ ಏನಾದರೂ ಅರ್ಥಕ್ವೇಕ್ ಅಂದರೆ ಭೂಕಂಪ ಏನಾದರೂ ಸಂಭವಿಸಿದರೆ, ವಿಚ್ ಈಸ್ ವೆರಿ ಕಾಮನ್ ಇನ್ ದ ಹಿಮಾಲಯನ್ ಏರಿಯಾಸ್, ಎಂಟೈರ್ ಹಿಮಾಲಯನ್ ಬೆಲ್ಟ್ 2,500 ಕಿಲೋಮೀಟರ್ಸು ಹೈಯೆಸ್ಟ್ ಸೈಸ್ಮಿಕ್ ಝೋನ್ನಲ್ಲಿ ಬರುತ್ತೆ. ಅಂದರೆ ಭೂಕಂಪ ಆಗುವ ಸಂಭವ ಅತಿ ಹೆಚ್ಚು. ಇನ್ಫ್ಯಾಕ್ಟ್ ಕಂಪ್ಲೀಟ್ ಪ್ರಪಂಚದಲ್ಲೇ ಈ ಹಿಮಾಲಯನ್ ಬೆಲ್ಟು ಅತಿಯಾದ ರಿಸ್ಕ್ ಝೋನು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಅರ್ಥಕ್ವೇಕ್. ಅದರಲ್ಲಿ 8, 9, 8.5 ಎಲ್ಲ ಬಂದಿದೆ ಈಗಾಗಲೇ. ಇದು ಮ್ಯಾಕ್ಸಿಮಮ್ ಅಂದರೆ 4.4 ಅಂತಾರೆ, ಕೆಲವರು 4.5 ಅಂತಾರೆ. ಇದು ತೀವ್ರತೆ ಅಷ್ಟು ಇಲ್ಲ. ಇದೇ ಬೆಂಗಳೂರಿನಲ್ಲಿ ಆದರೆ ಅದಕ್ಕೆ ಹೆಚ್ಚು ಮಹತ್ವ ಇರೋದಿಲ್ಲ. ಆದರೆ ಇದು ಎಂಥ ರಿಸ್ಕ್ ಝೋನು, ಎಂಥ ಕಾಂಪ್ಲೆಕ್ಸ್ ಜಿಯೋಲಾಜಿಕಲ್ ಸೆಟ್ಟಿಂಗಲ್ಲಿದೆ ಅಂದರೆ ಈವನ್ ಈ ಒಂದು ಲೋವರ್ ಮೀಡಿಯಂ ತೀವ್ರತೆಯ ಭೂಕಂಪ ಕೂಡ ಆ ಕಂಪ್ಲೀಟ್ ಜಾಗವನ್ನು ಅಲ್ಲಾಡಿಸ್ಬಿಟ್ಟು, ಕಲ್ಲುಗಳನ್ನೆಲ್ಲ ಲೂಸ್ ಮಾಡಿಬಿಟ್ಟು, ಆಮೇಲೆ ಎಲ್ಲ ಪುಡಿ ಮಾಡಿಬಿಟ್ಟು, ಅದು ಏನಾಗುತ್ತೆ ಅಂದರೆ ಈಸಿಯಾಗಿ ಅದನ್ನು ಕ್ಯಾರಿ ಮಾಡೋ ಥರ ಒಂದು ಇದು ಉತ್ಪನ್ನ ಆಗುತ್ತೆ, ಒಂದು ಸ್ಥಿತಿ ಉತ್ಪನ್ನ ಆಗುತ್ತೆ, ಡಿಸ್ಟೆಬಿಲೈಸ್ ಆಗುತ್ತೆ. ಅದು ಒಂದು ಕಾರಣ. ಆಮೇಲೆ ನಾಲ್ಕನೇದು ಸ್ಟೀಪ್ ಟೋಪೋಗ್ರಫಿ, ವೆರಿ ಸ್ಟೀಪ್ ಟೋಪೋಗ್ರಫಿ. ಅಲ್ಲಿ ಭೂಗೋಳನೇ ಆಗಿದೆ, ಜಿಯೋಗ್ರಫಿನೇ ಆಗಿದೆ. ಅದು ಒಂದು ಅಡಿಷನಲ್ ಫ್ಯಾಕ್ಟರ್. ಸೊ ದೀಸ್ 4 ಫ್ಯಾಕ್ಟರ್ಸ್ in combination at the same time it has acted, which has resulted in such a devastation, such a catastrophic effect it has created. ಇದರಲ್ಲಿ ಆಂಥ್ರೋಪೋಜೆನಿಕ್ ಕಾರಣಗಳು ಇದೆ, ಅಂದರೆ ಮಾನವ ನಿರ್ಮಿತ ಕಾರಣಗಳು ಕೂಡ ಇದನ್ನ ಉಲ್ಬಣಗೊಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇನು ಅಂತ ಹೇಳಿದ್ರೆ ಪ್ರಾಜೆಕ್ಟ್ಗಳು, ಇನ್ಸ್ಟಾಲೇಷನ್ ಆಫ್ ಸಮ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಆ ನದಿ ಪಕ್ಕದಲ್ಲಿ ಮಾಡಿರ್ತಾರೆ. ಆ ಒಂದು ಪ್ರಾಜೆಕ್ಟ್ ಮಾಡುವಾಗ ಆ ಗುಡ್ಡನೆಲ್ಲ ಕಡ್ದಿರ್ತಾರೆ, ಮತ್ತು ಡಿಸ್ಟೆಬಿಲೈಸೇಷನ್ ಆಗಿರುತ್ತೆ, ಲ್ಯಾಂಡ್ ಯೂಸ್ ಚೇಂಜ್ ಆಗಿರುತ್ತೆ, ಫಾರೆಸ್ಟ್ ಎಲ್ಲ ಕಡ್ದಿರ್ತಾರೆ. ಇವೆಲ್ಲ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಸ್ಥಿರತೆ ಇರೋಲ್ಲ, ಅಸ್ಥಿರತೆ ಉಂಟಾಗುತ್ತೆ. ಆ ಪಕ್ಕದಲ್ಲಿರೋ ಶಿಲಾ ಬಂಡೆಗಳು ಅವೆಲ್ಲ ಅಸ್ಥಿರತೆಯನ್ನು ಕೊಡುತ್ತವೆ. ಅದರಿಂದ ಏನಾಗುತ್ತೆ, ಅದು ಒಂದು ಮುಖ್ಯ ಕಾರಣ. ಆಮೇಲೆ ಟೂರಿಸಮ್ ಪ್ರೆಷರು ಸಿಕ್ಕಾಪಟ್ಟೆ ಇದೆ. ಕರೆಕ್ಟ್. ಅದು ಎಷ್ಟು ಹೈ ಇದೆ ಅಂದರೆ ರುಸ್ವಾ ಮತ್ತು ಬೋಟೆ ಕೋಶಿ ವ್ಯಾಲಿ ಇವೆರಡು ತುಂಬ ಸುಂದರ ತಾಣಗಳು.
ಪ್ರಪಂಚದಾದ್ಯಂತ ಟೂರಿಸ್ಟು ಇಲ್ಲಿ ಪದೇ ಪದೇ ಬರ್ತಾರೆ, ವಿಹಾರಕ್ಕೆ ಬರ್ತಾರೆ. ಸುಂದರವಾದ ಜಾಗ, ಸುಂದರವಾದ ತಾಣ, ಅದ್ಭುತವಾದ ಜಾಗ, ಅದರಲ್ಲಿ ಏನೂ ಎರಡು ಮಾತಿಲ್ಲ. ಸೊ ಇಂಥ ತಾಣಗಳಿಗೆ ಖಂಡಿತ ಎಲ್ಲರೂ ಬರೋದಕ್ಕೆ, ಬಂದು ಅಲ್ಲಿ ವಿಹಾರ ಮಾಡೋದಕ್ಕೆ, ಒಂದು ಇದನ್ನ ಮನರಂಜನೆಗೋಸ್ಕರ ಬರ್ತಾರೆ. ಸೊ ಅದು ಒಂದು ಕಾರಣ. ಆ ಒಂದು ಅವರಿಗೆ ಸೌಲಭ್ಯ ಒದಗಿಸ್ಬೇಕು ಅಂತ ಹೇಳಿಬಿಟ್ಟು ಎಸ್ ಏನೋ ಒಂದು ಅರ್ಜೆಂಟಾಗಿ ಏನೋ ಒಂದು ಮಾಡಿರ್ತಾರೆ, ಹೋಟೆಲ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಏನೋ ಒಂದು ನಿರ್ಮಾಣ ಮಾಡಿರ್ತಾರೆ ಅವ್ರಿಗೆ ಸೌಲಭ್ಯ ಕೊಡಬೇಕು ಅಂತ. ಅದು ಸೀರಿಯಸ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ನ ಮಾಡಿರೋದಿಲ್ಲ. ಸಾವಿರಾರು ವರ್ಷಗಳಿಂದ ಹಳೇದಾಗಿರುವಂಥ ಆ ಗುಡ್ಡಗಳನ್ನ ಸಡನ್ನಾಗಿ ಕಟ್ ಮಾಡ್ತಾರೆ, ಓಪನ್ ಆಗಿ ಕಟ್ ಮಾಡ್ತಾರೆ. ಅಲ್ಲಿ ಗಿಡಗಳು ಮರಗಳು ಎಲ್ಲ ನಾಶ ಆಗುತ್ತೆ. ಮತ್ತೆ ಒಂದು ವರ್ಟಿಕಲ್ ವಾಲ್ ಥರ ಒಂದು ಬಿಟ್ಬಿಡ್ತಾರೆ. ಆ ವಾಲ್ ಥರ ಬಿಟ್ಟರೆ ಡಿಸ್ಟೆಬಿಲೈಸ್ ಆಗೇ ಆಗುತ್ತೆ. ನೆಕ್ಸ್ಟ್ ಟೈಮು ಲ್ಯಾಂಡ್ ಸ್ಲೈಡ್ ಅಲ್ಲೇ ಆಗುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ಆ ಒಂದು ಪ್ರಾಬ್ಲಮ್ ಉಲ್ಬಣಗೊಳ್ಳೋದಕ್ಕೆ ಇವೆಲ್ಲ ಸಹಕಾರಿಯಾಗುತ್ತೆ. ಸೊ ಇದು ಆಂಥ್ರೋಪೋಜೆನಿಕ್. ಲಾಸ್ಟ್ ಅಲ್ಲಿ ರೆಮಿಡೀಸ್ ನೀವು ಕೇಳಿದ್ರಿ, ಇದನ್ನ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ವಾ, ಇದಕ್ಕೆ ಏನು ಇದನ್ನ ತಗೊಳ್ಬೇಕು, ಯಾವ ರೀತಿಯ ಒಂದು ಪ್ಲಾನ್ ಆಗಲಿ, ಒಂದು ಇದಾಗಲಿ, ಒಂದು ಮುನ್ಸೂಚನೆ ಆಗಲಿ, ಅದನ್ನು ನಾವು ಮಾಡೆಲಿಂಗ್ ಇವಾಗೆಲ್ಲ ತಂತ್ರಜ್ಞಾನ ತುಂಬ ಇಂಪ್ರೂವ್ ಆಗಿದೆ. ಬೇಕಾದಷ್ಟು ನಮಗೆ ಸ್ಯಾಟಲೈಟ್ ಡೇಟಾಗಳು ಸಿಗುತ್ತವೆ. ಪ್ರತಿ 3 ದಿನ 4 ದಿನದಲ್ಲಿ ನಮ್ಮ IRS ಇಸ್ರೋದವರ ಸ್ಯಾಟಲೈಟು ನಮಗೆ ಲಭ್ಯ ಇದೆ. ಮತ್ತು ಸ್ಟೀರಿಯೋ ಇಮೇಜಸ್ ಇದೆ. ಇವಾಗ ಮಾನೋಯಿಂದ ಸ್ಟೀರಿಯೋ ಇಮೇಜಸ್ ಇದೆ. ಈಗ 3 ದಿವಸದ ಹಿಂದೆ ಹೇಗಿತ್ತು ಪೊಸಿಷನ್ನು, ಇವತ್ತೇನು ಪೊಸಿಷನ್ನು, ಬಿಫೋರ್ ದ ಈವೆಂಟ್, ಆಫ್ಟರ್ ದ ಈವೆಂಟ್, ಲಾಸ್ಟ್ 5 years, ಲಾಸ್ಟ್ 10 years, ಲಾಸ್ಟ್ 20 years, ಲಾಸ್ಟ್ 30 years, 1986 1987 ಇಸ್ರೋದವರು ಆವಾಗ ಹೊಸ ಒಂದು ಉಡಾವಣೆ ಮಾಡಿಬಿಟ್ಟು ಸ್ಯಾಟಲೈಟ್ನ ಹೊಸ ರೀತಿಯಲ್ಲಿ ಒಳ್ಳೆ ರೆಸೊಲ್ಯೂಷನ್ನಲ್ಲಿ ಒಳ್ಳೆ ನಿಮಗೆ ಡೀಟೇಲ್ಸ್ ಇರುವಂಥ ಪಿಕ್ಚರ್ಸ್ನ ನಮಗೆ ಸೌಲಭ್ಯ ಇದೆ, ಅದು ಕೊಡ್ತಾರೆ. ಮತ್ತು ಅದನ್ನು ಪ್ರಾಸೆಸ್ ಮಾಡೋದಕ್ಕೆ ಈಗ ಟೆಕ್ನಾಲಜಿ ಇದೆ, GIS ಇದೆ, ರಿಮೋಟ್ ಸೆನ್ಸಿಂಗ್ ಇದೆ, ಮತ್ತು ಬೇರೆ ಬೇರೆ ಈಗ ಫ್ರೀ ಸಾಫ್ಟ್ವೇರ್ಗಳು ಕೂಡ ಇದೆ. ಅದನ್ನೆಲ್ಲ ಪ್ರಾಸೆಸ್ ಮಾಡೋದಕ್ಕೆ ಮತ್ತು ಆ ವಿಜುವಲೈಸೇಷನ್ ಮಾಡೋದಕ್ಕೆ, ಮತ್ತು ಪ್ರತಿ ಸೀಕ್ವೆನ್ಷಿಯಲ್ ಡೆವಲಪ್ಮೆಂಟ್ ಏನಾಗ್ತಾ ಇದೆ, ಯಾವುದಾದ್ರೂ ಒಂದು ಸ್ಫೋಟ ಆಗೋ ಚಾನ್ಸಸ್ ಇದೆಯಾ, ಎಲ್ಲಾದರೂ ಗುಡ್ಡ ಕುಸಿಯೋ ಚಾನ್ಸಸ್ ಇದೆಯಾ, ಎಲ್ಲಾದರೂ ಇನ್ನೇನಾದರೂ ಪ್ರವಾಹ ಬರೋ ಚಾನ್ಸಸ್ ಇದೆಯಾ, ಈ ಮಳೆ ವಿಪರೀತ ಬಂದಾಗ ಚಾನ್ಸಸ್ ಇದೆಯಾ, ಈ ಥರ ಒಂದು ಸ್ಥಿತಿ ಬಂದಾಗ ಅದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ಈಗ ಯೋಗ್ಯವಾದ ನಮಗೆ ಸಾಪ್ ಇದೆ. ಸಾಪ್ ಅಂದರೆ ಸ್ಟ್ಯಾಂಡರ್ಡ್ ಆಪರೇಷನ್. ಒಟ್ಟಾರೆ ಪ್ರವಾಹ ಆಗುತ್ತೆ ಅನ್ನೋದನ್ನ ಮುಂಚೆನೆ ಕಂಡುಹಿಡಿಯಬಹುದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಕ್ಕೆ.